ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ 8 ಜನ ನಾಮಿನೇಷನ್ ಅಲ್ಲಿ ಇದ್ದಾರೆ. ಆ 8 ಜನ ಯಾರಂತ ನಿಮ್ಗೆ ಇನ್ನೊಂದ್ಸಲ ಹೇಳ್ತೀನಿ. ಸಿರಿ ಅವರು, ಮೈಕಲ್ ಅವರು, ತುಕಾಲಿ ಅವರು, ವರ್ತೂರ್ ಸಂತೋಷ್ ಅವರು, ವಿನಯ್ ಅವರು, ತನಿಷಾ ಅವರು, ಕಾರ್ತಿಕ್ ಅವರು ಮತ್ತೆ ಸಂಗೀತ ಅವರು. ಈ 8 ಜನ ಕೂಡ ಈ ಒಂದು ನಾಮಿನೇಷನ್ ನಲ್ಲಿ ಇದ್ದಾರ. ಈ 8 ಜನದ್ರಾಗ ಯಾರ್ಯಾರು ಯಾವ್ಯಾವ ಪ್ಲೇಸ್ ನಲ್ಲಿ ಇದ್ದಾರ ಮತ್ತೆ ಯಾರು ಡೇಂಜರ್ ಝೋನ್ದಾಗ ಇದ್ದಾರೆ ಅಂತ ಹೇಳ್ತೀನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಡೇಂಜರ್ ಝೋನ್ದಾಗ ಇಬ್ಬರಿದ್ದಾರ. ಅದು ಯಾರಂತ ಹೇಳ್ತೀನಿ. ಸಿರಿ ಅವರು ಮತ್ತು ಮೈಕಲ್ ಅವರಂತೂ ಫುಲ್ ಲಾಸ್ಟಿಗೆ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವ್ರದ್ದು ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಾಗಿದೆ ಅಲ್ವಾ, ಮೈಕಲ್ ಅವರು ಅಷ್ಟೊಂದು ಸರಿಯಾಗಿ ಆಡ್ತಿಲ್ಲ. ಆಟ ಅಂತ ಬಂದಾಗ ಆಟ ಕೂಡ ಆಡಬೇಕು, ವ್ಯಕ್ತಿತ್ವ ಅಂತ ಬಂದಾಗ ವ್ಯಕ್ತಿತ್ವ ಕೂಡ ತೋರಿಸ್ಬೇಕು, ಒಂದು ಚೆನ್ನಾಗಿ ನೋಡ್ಬೇಕು ಎಲ್ಲರ ಜೊತೆ. ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಮಧ್ಯೆ ಅವರು. ಅದಕ್ಕೆ ಮೈಕಲ್ ಅವರು ಡೇಂಜರ್ ಝೋನ್ದಾಗಿದ್ದಾರೆ. ಜಾಸ್ತಿ ಜನ ಓಟ್ ಆಗ್ತಿಲ್ಲ ಅವ್ರಿಗಂತಲೇ ಹೇಳ್ಬೋದು. ಆಮೇಲೆ ಸಿರಿ ಅವರು ಮೈಕಲ್ ಅವ್ರಿಗಿಂತ ಸ್ವಲ್ಪ ಮೇಲೆ ಇದ್ದಾರೆ, ಅಂದರೆ ಸ್ವಲ್ಪ ಓಟ್ ಚೆನ್ನಾಗಿ ಬಂದಿದ್ದಾವೆ ಅವ್ರಿಗೆ. ಅವರು ತುಂಬ ಚೆನ್ನಾಗಿ ಆಡಕತ್ತಿದ್ದಾರಲ್ವ. ಈ ಮಧ್ಯೆ ಸಿರಿ ಅವರಂದರೆ ಆಟಕ್ಕೆ ಬರಕತ್ತಾರ, ಅವರೊಂದು ಸ್ಟ್ಯಾಂಡ್ ತೊಗೊತಾರ ಅಂತ ಈಗ ಎಲ್ರಿಗೂ ಮನವರಿಕೆ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೂ ಕೂಡ ಸಿರಿ ಅವ್ರನ್ನ ಸೈಲೆಂಟಾಗಿ ಆಡ್ತಾರ, ಅಷ್ಟೊಂದು ಜೋಶಾಗಿ ಆಡ್ತಿಲ್ಲ. ಅವರು ಸುಮ್ಮನೆ ಇದಾರಂದರೆ ಇದ್ದಾರೆ ಅಷ್ಟೇ ಮನ್ಯಾಗ, ಏನು ಅಷ್ಟೊಂದು ಅವರು ಆಟನ ಆಡ್ತಿಲ್ಲ, ತೋರಿಸ್ತಿಲ್ಲ ಅಂತ ಹೇಳಿ ಈ ಬಿಗ್ ಬಾಸ್ ಮನೆಗೆ ಎಲ್ಲರೂ ಹೇಳ್ತಿದ್ರು. ಬಟ್ ಈ ಮಧ್ಯೆ ತುಂಬ ಚೆನ್ನಾಗಿ ಆಡಕತ್ತಾರ ಅಂತ ಹೇಳಕತ್ತಾರ. ಆದರೂ ಕೂಡ ಡೇಂಜರ್ ಝೋನ್ದಾಗಿದ್ದಾರೆ. ಯಾಕಂತಂದರೆ ಜನಕ್ಕೆ ಇಷ್ಟ ಆಗಬೇಕಲ್ವ, ಜನಕ್ಕೆ ಇಷ್ಟ ಆಗಬೇಕಂದ್ರೆ ಎಂಟರ್ಟೈನ್ಮೆಂಟ್ ಮಾಡಲೇಬೇಕು. ಬಟ್ ಸಿರಿ ಅವರು ಯಾವುದೇ ರೀತಿಯಿಂದ ಕೂಡ ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ. ಅದಕ್ಕೆ ಅವರು ಸ್ವಲ್ಪ ಓಟ್ ಕಮ್ಮಿ ಬಂದು ಡೇಂಜರ್ ಝೋನ್ದಾಗ ಈಗ ಸಿರಿ ಅವರು ಮತ್ತು ಮೈಕಲ್ ಅವರು ಇದ್ದಾರೆ. ಇನ್ನು ಫಸ್ಟ್ ಸೆಕೆಂಡ್ ಥರ್ಡ್ ಯಾರಿದ್ದಾರೆ ಅಂತ ಹೇಳ್ತೀನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಯಾರಿದ್ದಾರಪ್ಪ ಅಂತಂದರೆ ಸಂಗೀತ ಅವರಿಗೆ ತುಂಬಾ ಚೆನ್ನಾಗಿ ಓಟ್ಗಳು ಬರಕತ್ತಾವ. ಅವ್ರು ಯಾಕಂತಂದರೆ ಈಗ ಈ ಒಂದು ಬಿಗ್ ಬಾಸ್ ಮನ್ಯಾಗ ಎಲ್ಲರೂ ಒಂದು ಕಡೆ ಆದರೆ ಅವರೇ ಒಂದು ಕಡೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆ ಒಂದು ಕಡೆ ಆಗಿದ್ದಾರಲ್ವಾ, ಒಂದು ಕಡೆ ಆದರೂ ಪರವಾಗಿಲ್ಲ, ಜನರ ಮನಸ್ಸನ್ನು ನೋಡ್ರಿ ಎಷ್ಟು ಚೆನ್ನಾಗಿ ಗೆಲ್ಲಕತ್ತಿದ್ದಾರೆ. ಆಮೇಲೆ ಅವರು ಆಟ ಅಂತ ಹೇಳಿ ಬಂದಾಗ ಯಾವುದೇ ಮಾತಿಗೂ ಬಿಟ್ಕೊಡೋದೇ ಇಲ್ಲ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಆಡಕತ್ತಿದ್ದಾರೆ, ಫಸ್ಟ್ ಪ್ಲೇಸಲ್ಲಿ ಇದ್ದಾರೆ. ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಕಾರ್ತಿಕ್ ಅವರು ಅದಾರ. ಕಾರ್ತಿಕ್ ಅವ್ರ ಬಗ್ಗೆ ಕೂಡ ಹೇಳೋದೇ ಬೇಕಿಲ್ಲ, ಒಬ್ಬೊಂಟಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅವ್ರನ್ನ. ಯಾಕಪ್ಪ ಅಂತಂದರೆ ಈಗ ಸಂಗೀತ ಅವ್ರ ಕಡೆನೂ ಇಲ್ಲ, ಆ ಕಡೆ ವಿನಯ್ ಅವ್ರ ಜೊತೆನೂ ಇಲ್ಲ. ವಿನಯ್ ಅವ್ರು ಇದ್ದಿದ್ರೆ ಓಕೆ, ಸಂಗೀತ ಅವ್ರನ್ನ ಬಿಟ್ಟಿರ್ಬೋದಿತ್ತು. ಬಟ್ ಸಂಗೀತ ಅವ್ರ ಕಡೆ ಇದ್ದಿದ್ರೆ ವಿನಯ್ ಅವ್ರನ್ನ ಬಿಟ್ಟಿರ್ಬೋದಿತ್ತು. ಈಗ ಸಂಗೀತ ಅವ್ರು ಬೇಡ ಅಂತ ಹೇಳಿ ದೂರ ಮಾಡ್ಕೊಂಡು ಹೋಗಿ ವಿನಯ್ ಅವ್ರ ಜೊತೆ ಆದರು. ವಿನಯ್ ಅವ್ರ ಜೊತೆ ಆದರೆ ವಿನಯ್ ಅವ್ರ ಜೊತೆ ಈಗ ಇಲ್ಲನೇ ಇಲ್ಲ ಅಂತ ಹೇಳ್ಬೋದು, ಒಂಟಿ ಆಗಿದ್ದಾರೆ. ಆದರೂ ಕೂಡ ಅವ್ರ ಆಟ ಏನೋ ಅವ್ರು ಚೆನ್ನಾಗಿ ಆಡಕತ್ತಿದ್ದಾರಲ್ಲ, ಅದಕ್ಕೆ ಜನಕ್ಕೆ ಇಷ್ಟ ಆಗ್ಯಾರ, ಅವ್ರನ್ನ ಸೆಕೆಂಡ್ ಪ್ಲೇಸಲ್ಲಿ ಇರಿಸಿದಾರ. ಇನ್ನು ಥರ್ಡ್ ಪ್ಲೇಸಲ್ಲಿ ಇಬ್ಬರಿದ್ದಾರೆ, ವರ್ತೂರ್ ಸಂತೋಷ್ ಅವರು ಮತ್ತು ವಿನಯ್ ಅವರು. ಇವರಿಬ್ಬರು ಕೂಡ 3ನೇ ಪ್ಲೇಸಲ್ಲಿ ಇದ್ದಾರೆ. ತುಂಬ ಚೆನ್ನಾಗಿ ಆಡಕತ್ತಿದ್ದಾರಲ್ವಾ. ಈ ಮಧ್ಯೆ ವರ್ತೂರ್ ಸಂತೋಷ್ ಅವ್ರು ನೋಡ್ತಾ ಇದ್ದೀರಲ್ವಾ, ಹೇಳ್ತಾರ ನಾನು ಇಂಜುರಿ ಆಗೋ ಥರ ಆ ಥರ ಈ ಥರ ಎಲ್ಲ ಆಡಂಗಿಲ್ಲ, ಬಟ್ ಆಡ್ತೀನಿ, ನಾನು ಎಷ್ಟು ಆಡ್ಬೇಕು ನನಗೆ ಗೊತ್ತದ, ನಾನು ಅಷ್ಟು ಆಡ್ತೀನಿ ಅಂತ ಹೇಳಿದಾರಲ್ವಾ. ಸ್ವಲ್ಪ ಅಲ್ಲಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಜನಕ್ಕೆ ಅಂತಲೇ ಹೇಳ್ಬೋದು. ಅವ್ರ ಮಾತೇ ಜನಕ್ಕೆ ಖುಷಿ ಕೊಡ್ತದೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಒಂಥರ ಕಾಮಿಡಿ ಥರ ಇರ್ತಾವ, ಅವ್ರು ಮಾತಾಡೋದೇ ಅದೇ ಥರನೇ, ಬಟ್ ಅದು ಕಾಮಿಡಿ ಥರ ಅನಿಸುತ್ತೆ. ಆ ಒಂದು ಸಿಚುವೇಶನ್ಗೆ ಕರೆಕ್ಟ್ ಡೈಲಾಗ್ ಹೊಡಿತಾರಲ್ವ, ಕರೆಕ್ಟ್ ಪಂಚ್ ಕೊಡ್ತಾರಲ್ವ, ಅದೇ ಥರ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು. ಅದಕ್ಕೆ ಎಲ್ರಿಗೂ ಇಷ್ಟ ಆಗಿದ್ದಾರೆ ಅನ್ಬೋದು. ಅದಕ್ಕೆ ಅವ್ರನ್ನ ಕೂಡ ಥರ್ಡ್ ಪ್ಲೇಸಲ್ಲಿ ಇರಿಸಿದ್ದಾರೆ. ಮತ್ತು ವಿನಯ್ ಅವ್ರನ್ನ ಕೂಡ ಥರ್ಡ್ ಪ್ಲೇಸಲ್ಲೇ ಇರಿಸಿದ್ದಾರೆ. ಅವ್ರಿಗೂ ಕೂಡ ಓಟ್ ಚೆನ್ನಾಗಿ ಬಂದಿದೆ ಇಬ್ಬರಿಗೂ ಕೂಡ. ಇಲ್ಲಿ ವಿನಯ್ ಅವರು ಈ ಮಧ್ಯೆ ಅಗ್ರೆಸಿವ್ ಆಗಿ ಆಡಲ್ಲ, ನಾನು ತುಂಬ ಸೈಲೆಂಟಾಗಿ ಆಡ್ತೀನಿ, ಎಲ್ಲರ ಜೊತೆನೂ ಚೆನ್ನಾಗಿರ್ತೀನಿ, ಆಮೇಲೆ ಇರೋ ಸ್ವಲ್ಪ ದಿನ ಯಾಕೆ ಜಗಳ ಎಲ್ಲ ಮಾಡ್ಕೋಬೇಕಂತ ಹೇಳಿ ಒಂದು ಮಾತನ್ನು ಹೇಳಿದಾರಲ್ಲ, ಅದಕ್ಕೆ ಎಲ್ರಿಗೂ ಇಷ್ಟ ಆಗಕತ್ತರ ಅಂತಲೇ ಹೇಳ್ಬೋದು. ಮೊದಲಿಂದನೇ ಇಷ್ಟ ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಅವಾಗವಾಗ ಅಗ್ರೆಸಿವ್ ಆಗಿ ಮಾಡೋದ್ರಿಂದನೇ ಇಷ್ಟ ಆಗ್ತಿರ್ಲಿಲ್ಲ ಏನು ಅಂತ ಹೇಳ್ಬೋದು. ಬಟ್ ಈ ಮಧ್ಯೆ ಅದನ್ನು ಬಿಡಾಕತ್ತೀನಿ, ಆಯಿತು ಅಗ್ರೆಸಿವ್ ಆಗಿ ಆಡಲ್ಲ ಅಂತ ಹೇಳಿ ನಮ್ರತ ಅವ್ರಿಗೂ ಕೂಡ ಪ್ರಾಮಿಸ್ ಮಾಡಿದ್ದಾರಲ್ವ, ಆ ಒಂದು ಪ್ರಾಮಿಸ್ನ ಬ್ರೇಕ್ ಮಾಡಲ್ಲ ಅಂತ ಅನ್ಕೊಂಡಿವಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ಫೋರ್ತ್ ಪ್ಲೇಸಲ್ಲಿ ತನಿಷ್ ಅವರಿದ್ದಾರೆ. ತನಿಷ್ ಅವರಂತೂ ತುಂಬ ಚೆನ್ನಾಗಿ ಆಡ್ಕೊಂತಾನೆ ಬಂದಿದ್ದಾರೆ. ಬಟ್ ಅವಾಗ ಫಸ್ಟ್ ಸೆಕೆಂಡ್ ಪ್ಲೇಸಲ್ಲಿ ಇರ್ತಿದ್ರು, ಬಟ್ ಇವಾಗ ಫೋರ್ತ್ ಪ್ಲೇಸಲ್ಲಿ ಇದ್ದಾರೆ. ಅವ್ರು ಇನ್ನೂ ಚೆನ್ನಾಗಿ ಆಡಬೇಕಾಗಿದೆ. ಯಾಕಂತಂದರೆ ನೀವೇ ನೋಡಿದಿರಲ್ಲ ಯಾವ ಪ್ಲೇಸಲ್ಲಿ ಇದ್ದವರು ಯಾವ ಪ್ಲೇಸಿಗೆ ಬಂದ್ರ ಅಂತ ಹೇಳಿ. ಅದಕ್ಕೆ ಈಗ ಸ್ವಲ್ಪ ಜಾಸ್ತಿ ಮಾಡಾಕತ್ತಿದ್ದಾರೆ ಜಗಳಗಳಾಗಲಿ. ಆಮೇಲೆ ಈಗ ಸಂಗೀತ ಅವ್ರ ಜೊತೆ ನೋಡ್ತಾ ಇದ್ದೀರಲ್ವ, ಸ್ವಲ್ಪ ದ್ವೇಷದಿಂದ ಮಾತಾಡೋದು ಆ ಥರ ಎಲ್ಲ ಮಾಡಕತ್ತಾರ ಅಂಥೇಳಿ ಅನ್ಸಕತ್ತದ. ನೋಡೋಣ ಹೆಂಗೆ ಆಡ್ತಾರ ಏನು ಆಡ್ತಾರ ಅಂತ ಹೇಳಿ. ಬಟ್ ಜನರು ಮಾತ್ರ ಅವ್ರಿಗೆ ಕೊಟ್ಟಿರೋ ಪ್ರೀತಿನ ಮಾತ್ರ ಕಮ್ಮಿ ಮಾಡಿಲ್ಲ ಅಂತಲೇ ಹೇಳ್ಬೋದು. ಅವರಿಗೆ ಫೋರ್ತ್ ಪ್ಲೇಸಲ್ಲಿ ಇರಿಸಿದ್ದಾರೆ.
ಇನ್ನು 5th ಪ್ಲೇಸಲ್ಲಿ ತುಕಾಲಿ ಅವರು ಅದಾರ. ತುಕಾಲಿ ಅವರಂತರೂ ಈ ಮಧ್ಯೆ ಹೇಳೋದೇ ಬೇಕಾಗಿಲ್ಲ. ಅವ್ರು ಇಷ್ಟು ದಿನ ಏನು ಕಾಮಿಡಿ ಮಾಡ್ತಿದ್ರು ಆ ಕಾಮಿಡಿ ಜೊತೆಗೆ ಅವರು ಒಂದು ಆಟವನ್ನು ತುಂಬ ಚೆನ್ನಾಗಿ ಆಡಕತ್ತು ಬಿಟ್ಟಿದ್ದಾರೆ. ಹೌದು, ತುಕಾಲಿ ಸಂತೋಷ್ ಅವರು ಕೂಡ ನಮ್ಮ ಟೀಮಿಗೆ ಬೇಕು ಅನ್ನೋ ರೇಂಜಿಗೆ ಈಗ ಬೆಳೆದಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಅಗ್ರೆಸಿವ್ ಆಗಿ ಆಡಕ್ಕೆ ಹೋಗ್ತಾರೆ. ಅವ್ರು ನಿನ್ನೆ ಕೂಡ ಹೇಳಿದ್ರು ಒಂದು ಮಾತು, ಈಗ ನಾನು ಅಗ್ರೆಸಿವ್ ಆಗಿ ಆಡಲ್ಲ ಅಂತ ಹೇಳಿ ವಿನಯ್ ಅವ್ರು ಹೇಳಿದ್ರಲ್ವ, ಅವಾಗ ನಾವು ಅಗ್ರೆಸಿವ್ ಆಗಿ ಆಡ್ತೀವಿ, ನಾವು ಮಾತ್ರ ಬಿಟ್ಕೊಡಂಗಿಲ್ಲ ಅಂತ ಹೇಳಿದಾರಲ್ವ. ಇನ್ನು ಮುಂದೆ ಹೆಂಗೆ ಆಡ್ತಾರೋ ಗೊತ್ತಿಲ್ಲ, ನೋಡ್ಬೇಕು, ಚೆನ್ನಾಗಿರುತ್ತೆ ಅಂತ ಹೇಳಿ ಅನ್ಸಕತ್ತದ ಅಂತಲೇ ಹೇಳ್ಬೋದು. ಈಗ ಜನರಿಗೂ ಕೂಡ ಗೊತ್ತಾಗದ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಗ್ರೆಸಿವ್ ಆಗಿ ಯಾರಾದರೂ ಆಡಿದರೆ ಇಷ್ಟ ಆಗ್ತಾರಂತಲೇ ಹೇಳ್ಬೋದು. ಬಟ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಯಾಕಂತಂದರೆ ಅಲ್ಲಿ ಅಂಥ ಪರಿ ಅಗ್ರೆಸಿವ್ ಆಗಿ ಆಡುವಂತಹ ವಿನಯ್ ಅವರೇ ಈಗ ಅಗ್ರೆಸಿವ್ಗೆ ಬ್ರೇಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ತುಕಾಲಿ ಅವರು ಮಾತ್ರ ನಾನು ಅಗ್ರೆಸಿವ್ ಆಗಿ ಆಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಹೆಂಗೆ ಆಡ್ತಾರೆ ಅಂತ ಹೇಳಿ. ಯಾಕಂತಂದರೆ ಲಾಸ್ಟ್ ಏನು ತೀರ್ಮಾನ ಜನರದೇ ಆಗಿರುತ್ತಲ್ವ. ಸೊ ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೋ ಹೆಂಗಿಲ್ಲೋ ನಾವು ಇನ್ನೂ ಕಾದು ನೋಡಬೇಕಾಗಿದೆ. ಯಾಕಂತಂದರೆ ನಾಳೆ ನಾಡ್ದಾಗ ಕೂಡ ಯಾವ ಥರ ಟಾಸ್ಕ್ ಬರ್ತಾವೋ, ಯಾವ ಥರ ಆಡ್ತಾರೋ, ಆಡಿದ್ಮೇಲೆ ಜನರಿಗೆ ಇಷ್ಟ ಆಗ್ತಾರೋ ಇಲ್ವೋ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಮತ್ತು ನಾಳೆ ಯಾರ್ಯಾರು ಯಾವ್ಯಾವ ಪ್ಲೇಸ್ನಾಗ ಇರ್ತಾರೆ, ಯಾರು ಡೇಂಜರ್ ಝೋನ್ದಾಗ ಇರಬಹುದು ಅಂತೇಳಿ ನಾಳೆ ತನಕ ನೋಡೋಣ. ನಾಳೆ ರಿಸಲ್ಟ್ ಬಗ್ಗೆ ನಾನು ಮತ್ತೆ ನಿಮ್ಗೆ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸಿತ್ತು ಅಂತೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.